ರಾಜ್ಯಪಾಲರು ನೋಟಿಸ್ ಕೊಟ್ಟರು ಕೂಡ ಅದನ್ನ ವಿರೋಧಿಸುವಂತ ಕೆಲಸವನ್ನ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿದ್ದಾರೆ. ಕ್ರಮ ಯಾವ ರೀತಿ ಬೇಕಾದರೂ ರಾಜ್ಯಪಾಲರು ತಗೊಬೋದಾದ್ರು. ತಪ್ಪೇ ಮಾಡಿಲ್ಲ ಅಂತ ಸಿಎಂ ಅವರು ಸಮರ್ಥನೆ ಮಾಡ್ತಾರೆ. ತಪ್ಪು ಮಾಡಿದ್ವಿ ಅಂತ ರಾಜೀನಾಮೆ ಇಮಿಡಿಯೇಟ್ ಕೊಡಬೇಕಲ್ವಾ? ಅದಕ್ಕೋಸ್ಕರ ಅವರು ತಪ್ಪು ಮಾಡಿದ್ರು ಕೂಡ ಅವ್ರು ಸಮರ್ಥನೆ ಮಾಡ್ಕೊತಾ ಇದ್ದಾರೆ. ತಂತ್ರ ಅಂತೀರಾ ಸರ್ ನೀವು? ಯಾರು ಎದುರೋರು ಯಾರವ್ರೆ ರಾಜಕಾರಣದಲ್ಲಿ? ಯಾರು ಎದುರೋದೇನಿಲ್ಲ. ಅವರ ಮನಸ್ಸನ್ನು ಬೇರೆ ಕಡೆ ತಗೊಂಡೋಗಿ ಹೋಗ್ತಾರೆ. ಜನ ಇವತ್ತು ಯಾರು ಕೂಡ ದಡ್ರಿಲ್ಲ. ಇವತ್ತು ಬಿಜೆಪಿ ಹೋರಾಟವನ್ನು ನಡೆಸ್ತಾ ಇದೆ. ಈ ಹೋರಾಟದ ಬಗ್ಗೆ ಮಾತಾಡೋಣ ಜೊತೆ ಸರ್ ವಿಶ್ವನಾಥ್ ಸರ್ ಇದ್ದಾರೆ. ಸರ್, ಇವತ್ತು ಬಿಜೆಪಿ ಕಾಂಗ್ರೆಸ್ ರಾಜೀನಾಮೆಗೆ ಸಿದ್ದರಾಮಯ್ಯ ರಾಜೀನಾಮೆ ಒತ್ತಾಯ ಮಾಡಿ ಹೋರಾಟ ಮಾಡ್ತಾ ಇದ್ದೀವಿ. ಮೈಸೂರುವರೆಗೆ ಪಾದಯಾತ್ರೆ ನಡೆಸ್ತಾ ಇದ್ದೀವಿ. ನಾವು ವಿಧಾನಸಭೆಯಲ್ಲಿ ವಾಲ್ಮೀಕಿ ಮತ್ತು ಮೂಡ ಹಗರಣದ ಬಗ್ಗೆ ಸಾಕಷ್ಟು ಹೋರಾಟವನ್ನು ಮಾಡಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾದಂಥ ಕಿಮ್ಮತ್ತನ್ನು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕೊಡಲಿಲ್ಲ. ಇವತ್ತು ಅನಿವಾರ್ಯವಾಗಿ ನಾವು ಮತ್ತು JDS NDA ಭಾಗವಾಗಿರ್ತಕ್ಕಂಥ JDSನ ಕಾರ್ಯಕರ್ತರು ಮುಖಂಡರ ಜೊತೆಯಲ್ಲಿ 8 ದಿನಗಳ ಕಾಲ ಪಾದಯಾತ್ರೆಯನ್ನು ನಾವು ಮೈಸೂರುವರೆಗೂ ಮಾಡ್ತಾ ಇದ್ದೀವಿ. ಇವತ್ತು ಆ ಮೂಡ ಮತ್ತು ವಾಲ್ಮೀಕಿ ಹಗರಣದ ನೈತಿಕ ಹೊಣೆಯನ್ನು ಹೊತ್ತು ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಬೇಕು ಮತ್ತು ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಶಾಸಕರು ಮತ್ತು ಮಂತ್ರಿಗಳು ಯಾವುದೇ ಅಧಿಕಾರಿಗಳನ್ನು ಬಂಧಿಸಿ ಜೈಲಿಗೆ ಕಳಿಸ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡೋದಕ್ಕೆ ಇವತ್ತು ನಾವು ಬೃಹತ್ತಾದಂಥ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ರಾಜ್ಯಪಾಲರು ನೋಟಿಸ್ ಕೊಟ್ಟರು ಕೂಡ ಅದನ್ನ ವಿರೋಧಿಸುವಂತ ಕೆಲಸವನ್ನ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿದ್ದಾರೆ. ಅವರು ಏನೇ ಸಂಪುಟ ಸಭೆಯಲ್ಲಿ ತೀರ್ಮಾನ ತಗೊಂಡ್ರು ಕೂಡ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಕ್ಯಾಬಿನೆಟನ್ನು ತಿರಸ್ಕಾರ ಮಾಡ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗಿದೆ. ಯಾಕಂದರೆ ಅವರು ಸುಪ್ರೀಂ ಅದನ್ನು. ಸೊ ಅವರ ಒಂದು ಉಳಿವಿಗೋಸ್ಕರ ಅವರು ಕ್ಯಾಬಿನೆಟಲ್ಲಿ ತೀರ್ಮಾನ ತಗೊಂಡಿದ್ರು ಕೂಡ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು, ಪ್ರಾಸಿಕ್ಯೂಷನ್ಗೆ ಕೊಡ್ತಕ್ಕಂಥದ್ದು. ಅವರು ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಉತ್ತರವನ್ನು ಕೊಡೋದಕ್ಕೆ. ಸಮಂಜಸವಾದಂಥ ಉತ್ತರವನ್ನು ಕೊಟ್ಟರೆ ಕ್ರಮ ಯಾವ ರೀತಿ ಬೇಕಾದರೂ ರಾಜ್ಯಪಾಲರು ತಗೊಬೋದಾದ್ರು. ಅದಕ್ಕೆ ಎದುರ್ಕೊಳ್ತಕ್ಕಂಥ ಅದೇನೋ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ದ ಅಂತೇಳಿ ನೀವು ನಿಷ್ಕಳಂಕವಾಗಿದ್ದರೆ ಅವ್ರ ನೋಟಿಸ್ಗೆ ಎದುರ್ತಕ್ಕಂಥ ಅವಶ್ಯಕತೆ ಇಲ್ಲ. ತಾವು ಉತ್ತರವನ್ನು ಕೊಡಿ, ಅದಕ್ಕೇನು ಕ್ರಮ ತಗೋಬೇಕೋ ತಗೊಂತಾರೆ. ತಪ್ಪೇ ಮಾಡಿಲ್ಲ ಅಂತ ಸಿಎಂ ಅವರು ಸಮರ್ಥನೆ ಮಾಡ್ಕೊಳ್ತಾರೆ. ತಪ್ಪು ಮಾಡಿದ್ವಿ ಅಂತ ರಾಜೀನಾಮೆ ಇಮಿಡಿಯೇಟ್ ಕೊಡಬೇಕಲ್ವಾ? ಸೊ ಅದಕ್ಕೋಸ್ಕರ ಅವರು ತಪ್ಪು ಮಾಡಿದ್ರು ಕೂಡ ಅವ್ರು ಸಮರ್ಥನೆ ಮಾಡ್ಕೊತಾ ಇದ್ದಾರೆ. ಇವತ್ತು DK ಶಿವಕುಮಾರ್ ಅವರು ಜನಾಂದೋಲನ ಕಾರ್ಯಕ್ರಮ ಮಾಡ್ತಿದ್ದಾರೆ. ಬಿಜೆಪಿ ಕಲಹಗಳನ್ನ ಜನರಿಗೆ ತಿಳಿಸ್ತೀವಿ ಅಂತ ಹೇಳ್ತಿದ್ದಾರೆ. ನೋಡ್ರಿ, ಇಲ್ಲಿವರೆಗೂ ಏನು ಮಾಡ್ತಾ ಇದ್ರು? ಸರ್ಕಾರ ಬಂದು 1.5 ವರ್ಷ ಆಯ್ತಲ್ಲ. ಆ ಥರ BJPಯಲ್ಲಿ ಹಗರಣಗಳಾಗಿದ್ರೆ ನಿಮ್ಮನ್ನು ಅಡ್ಡ ಹಾಕ್ದವ್ರು ಯಾರು? ಇವತ್ತು ನಾವು ಈ ಕಾಂಗ್ರೆಸ್ ಹಗರಣಗಳನ್ನು ಹೊರಗಡೆ ಹಾಕ್ತೀವಿ ಅಂದ ತಕ್ಷಣವೇ ಜನಗಳನ್ನು ಡೈವರ್ಟ್ ಮಾಡೋದಕ್ಕೆ, ಅವರ ಮನಸ್ಸನ್ನು ಬೇರೆ ಕಡೆ ತೊಗೊಂಡೋಗಿ ಹೋಗ್ತಾರೆ. ಜನ ಇವತ್ತು ಯಾರು ಕೂಡ ದಡ್ರಿಲ್ಲ. ಇವತ್ತು ಕಾಂಗ್ರೆಸ್ ಪ್ರತಿನಿತ್ಯ ಮಾಡ್ತಾ ಇರ್ತಕ್ಕಂಥ ಹಗರಣಗಳ ಸರಮಾಲೆ ಇದೆ. ಇದು ಜನಗಳಿಗೆ ಗೊತ್ತಿರ್ತಕ್ಕಂಥದ್ದು. DK ಶಿವಕುಮಾರ್ ಅವರು ಪ್ರಜಾಪ್ರಭುತ್ವದಲ್ಲಿ ಅವ್ರು ಏನು ಬೇಕಾದ್ರೂ ಹೋರಾಟ ಮಾಡಲಿ. ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹೋಗ್ತಾರೆ, ಜನಸಾಮಾನ್ಯರು ಯಾರು ಹೋಗ್ತಾ ಇಲ್ಲ. ಆದರೆ ಇವತ್ತು ನಮ್ಮ ಪಾದಯಾತ್ರೆಯಲ್ಲಿ ನೊಂದಂಥ ಕಾಂಗ್ರೆಸ್ಗೆ ವಿರೋಧವಾಗಿರ್ತಕ್ಕಂಥ, ಅವರಿಗೆ ಓಟ್ ಹಾಕಿದಂಥ ಜನ ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎದುರಿಸುವಂತ ತಂತ್ರ ಅಂತೀರಾ ಸರ್ ನೀವು? ಯಾರು ಎದುರೋರು ಯಾರವ್ರೆ ರಾಜಕಾರಣದಲ್ಲಿ? ಯಾರು ಎದುರೋದೇನಿಲ್ಲ. ಅವ್ರು ಅದೇನೋ ಕೆಂಬೂತ ನವಿಲ ನೋಡಿ ಪುಕ್ಕ ತೆರ್ಕೊಂತು ಅಂದಂಗೆ ನಾವು ಹೋರಾಟ ಮಾಡಿದ್ವಿ ಅಂತೇಳಿ ಅವ್ರು ಮಾಡ್ತಾವ್ರೆ. ಜನ ಯಾರು ಅದಕ್ಕೇನು ಬೆಲೆ ಕೊಡ್ತಾ ಇಲ್ಲ. ಅದಕ್ಕೆ ಇದಿಷ್ಟು ಶಾಸಕ HR ವಿಶ್ವನಾಥ್ ಅವರ ಮಾತು. ಯಾರು ಕೂಡ ಇಲ್ಲಿ ಹೆದರುವಂತ ಪ್ರಶ್ನೆ ಇಲ್ಲ. ಈ ಒಂದು ಹೋರಾಟವನ್ನು ನಾವು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.